ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಈ ವರ್ಷದ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 22ನೇ ತಾರೀಕು ಆದಿತ್ಯವಾಸರ, ಅಂದರೆ ಭಾನುವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ, 4ನೇ ದಿನ. ಇದು ಈ ದಿನ ರಾತ್ರಿ 11:56 ಚತುರ್ಥಿ ತಿಥಿ ಇರುತ್ತೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 1:21 ಇರಲಿದೆ. ನಂತರ ಕೃತ್ತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 10:39 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಅಪರಾಹ್ನ 3:40 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:03 ಸಂಜೆ 6:34 ಗುಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:03 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:01 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:55 ಸಂಜೆ 5:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಸಮಯದಲ್ಲಿ, ಅಂದರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಆರಂಭ ಮಾಡುವಂಥ ಕಾರ್ಯಗಳಿಂದ, ಚಟುವಟಿಕೆಗಳಿಂದ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರುವಂಥ ಫಲಿತಾಂಶಗಳು ಬರಲ್ಲ. ಹಾಗಾಗಿ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:04 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:42 ರಾತ್ರಿ 8:11 ಅಮೃತ ಕಾಲದ ಸಮಯ. ಇನ್ನು ಚಕೋದಯದಂತೆ ಈ ದಿನ ಇರುವಂಥ ಲಾಭದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 9:33 ಬೆಳಿಗ್ಗೆ 11:03 ಲಾಭದ ಸಮಯ. ಹಾಗಾಗಿ ಕೆಲಸ ಕಾರ್ಯಗಳು ಈ ಒಂದು ಸಂದರ್ಭದಲ್ಲಿ ನಿಧಾನ ಆಗ್ಬೋದು ನಿಮಗೆ, ಆದರೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು ಈ ಒಂದು ಲಾಭದ ಸಮಯವನ್ನು ನೀವು ಬಳಸ್ಕೊಳ್ಬೋದು. ಇದರಲ್ಲಿ ನಿಮ್ಮ ಬಿಸ್ನೆಸ್ ಯಾವುದೇ ರೀತಿ ಇದ್ದರೂ ಕೂಡ ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತ ನಡೆಸ್ತಾ ಇರುವಂಥವರು ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ಅವರಿಗೆ ಈ ದಿನ ತುಂಬ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಿ, ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಸಂದರ್ಭ. ಇದನ್ನು ನೀವು ಬಳಸ್ಕೊಳ್ಬೋದು. ಇನ್ನು ರವಿ ಈ ಸರ್ಕಾರಕ್ಕೆ ಕಾರಕ ಅಂತ ಹೇಳುವಂಥದ್ದಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು, ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ. ಇನ್ನು ಪಿತೃಕಾರಕ, ಪುತ್ರಕಾರಕ ರವಿ. ಹಾಗಾಗಿ
ಮನೆಯಲ್ಲಿ ತಂದೆ ಮಕ್ಕಳಿದ್ದರೆ ಒಂದು ಒಳ್ಳೆಯ ಸಂಬಂಧ ಈ ದಿನ ಬರುತ್ತೆ. ಜೊತೆಗೆ ನಿಮ್ಮಲ್ಲಿರುವಂಥ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಸಮಯ ಇದು. ಅದನ್ನು ನೀವು ಸದುಪಯೋಗ ಮಾಡಿಕೊಂಡ್ರೆ ಮನಸ್ಸು ತಿಳಿಯಾಗುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಕಾರಕನಾಗಿರುವಂಥ ರವಿಯಿಂದ ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಕಾಳಜಿ ಕಳಕಳಿ ಇರುವಂಥದ್ದು ವ್ಯಕ್ತವಾಗುತ್ತೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 33 ನಿಮಿಷದಿಂದ ರಾತ್ರಿ 7 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 27 ನಿಮಿಷದಿಂದ ರಾತ್ರಿ 2 ಗಂಟೆ 27 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ಅಷ್ಟೊಂದು ಫೇವರಬಲ್ ಆಗಿಲ್ಲ ರಾಜಕಾರಣಿಗಳಿಗೆ. ಹಾಗಾಗಿ ರಾಜಕಾರಣಿಗಳು ಈ ದಿನ ಇರುವಂಥ ಶನಿ ಹೋರದಲ್ಲಿ ಯಾವುದೇ ಹೊಸ ಚಟುವಟಿಕೆಗಳನ್ನು ಅಥವಾ ಯಾವುದೇ ಹೊಸ ಕಾರ್ಯವನ್ನು ಆರಂಭ ಮಾಡಬೇಡಿ. ಆದಷ್ಟು ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದು ಕೂಡ ಶನಿ ಹೋರದಲ್ಲಿ ಬೇಡ. ಏಕೆಂದರೆ ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಜೊತೆಗೆ ಈ ಶನಿ ಹೋರ ತುಂಬ ನಿಧಾನಗತಿಯಲ್ಲಿ ಕೆಲಸಗಳು ಆಗೋದ್ರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಯಾವುದೇ ರೀತಿಯ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಈ ಶನಿ ಹೋರ ಅಷ್ಟೊಂದು ನಿಮಗೆ ಫೇವರಬಲ್ ಆಗಿ ಇಲ್ಲ. ಹಾಗಾಗಿ ವ್ಯಾಪಾರದಲ್ಲಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಬಂಡವಾಳ ತೊಡಗಿಸುವಂಥದ್ದಾಗಲಿ, ವ್ಯಾಪಾರಿ ಸಂಬಂಧವಾಗಿ ನೀವು ಮಾಡಬೇಕಾದಂಥ ಪ್ರಯಾಣದ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ದಿನ ಇರುವಂಥ ಶನಿ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 26 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 30 ನಿಮಿಷದಿಂದ ಸಂಜೆ 6 ಗಂಟೆ 33 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 28 ನಿಮಿಷದಿಂದ ರಾತ್ರಿ 1 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಸ್ವಲ್ಪ ಮನಸ್ಸಿನ ಮೇಲೆ ತುಂಬ ಒತ್ತಡವನ್ನು ತರುವಂಥದ್ದು. ಏನೋ ಒಂದು ಟೆನ್ಷನ್ ಮಾಡ್ಕೊಳ್ತೀರಿ, ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ವಿಲವಿಲ ಒದ್ದಾಡುವಂಥ ಒಂದು ಪರಿಸ್ಥಿತಿ ಚಂದ್ರ ಹೋರಾದಲ್ಲಿ ಬರುತ್ತೆ. ಮನಸ್ಸನ್ನು ತುಂಬ ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು, ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಲ್ಲಾಂದರೆ ಕೆಲವೊಂದು ತಪ್ಪು ನಿರ್ಧಾರಗಳಾಗುತ್ತೆ. ಹಾಗೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೂ ಕೂಡ ನಿಮಗೆ ಒಂದು ವಿಲ್ ಪವರ್ ಇರಲ್ಲ, ಆತ್ಮವಿಶ್ವಾಸ ಇರಲ್ಲ. ಹಾಗಾಗಿ ಚಂದ್ರ ಹೋರವನ್ನು ಸ್ವಲ್ಪ ಜಾಗ್ರತೆಯಿಂದ ನೀವು ಅನುಸರಣೆ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 26 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 30 ನಿಮಿಷದಿಂದ ಸಂಜೆ 5 ಗಂಟೆ 30 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿದಿನ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಆ ಒಂದು ಕೆಲಸದಿಂದ ಯಾವ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ, ಯಾವುದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಯಾಕೆಂದರೆ ಕೆಲಸಗಳು ಶುಭ ಮುಹೂರ್ತದಲ್ಲಿ ಆರಂಭ ಆಗಿರುವಂಥದ್ದು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನುವಂಥ ರೀತಿಯಲ್ಲಿ ಒಳ್ಳೆಯ ಆರಂಭ ಅರ್ಧ ಕೆಲಸವನ್ನೇ ಮುಗಿಸಿದಂತೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಶುಭ ಮುಹೂರ್ತವನ್ನು ಹಾಗೆ ಒಳ್ಳೆಯ ಹೊರ ಯಾವುದಿದೆ ಅದನ್ನು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಈ ಪಂಚಾಂಗವನ್ನು ನೀವು ಅನುಸರಣೆ ಮಾಡ್ತಾ ಇರಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಶ್ರೀ ಪರಾಭವ ನಾಮ ಸಂವತ್ಸರದ ಈ ವಾರ್ಷಿಕ ಫಲಾಫಲಗಳು ಹೇಗಿವೆ ನಮ್ಮ ಎಲ್ಲ 12 ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ವಿ. ಈ ದಿನ ನಾವು ಧನುರ್ ರಾಶಿ
ಮಕರ ರಾಶಿ, ಕುಂಭ ರಾಶಿ ಮತ್ತೆ ಮೀನ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಧನುರ್ ರಾಶಿ ಮತ್ತೆ ಮೀನ ರಾಶಿಯವರಿಗೆ ಅಧಿಪತಿ ಗುರು, ಹಾಗೆ ಮಕರ ರಾಶಿ ಮತ್ತೆ ಕುಂಭ ರಾಶಿಯವರಿಗೆ ಅಧಿಪತಿ ಶನಿ. ಹಾಗಾಗಿ ಈ ಒಂದು ವರ್ಷದಲ್ಲಿ ಆದಾಯ ವ್ಯಯಾದಿಗಳ ಬಗ್ಗೆ ನಾವು ತಿಳಿಸಿದ್ವಿ. ಅಂದರೆ ಇಲ್ಲಿ ಧನುರ್ ರಾಶಿ ಮತ್ತು ಮೀನ ರಾಶಿಯವರಿಗೆ ಆದಾಯ 14 ಇದ್ದರೆ ವ್ಯಯ 11 ಇರುತ್ತೆ. ಆರೋಗ್ಯ 5 ಇದ್ದರೆ ಅನಾರೋಗ್ಯ 2 ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಧನುರ್ ರಾಶಿ ಮತ್ತು ಮೀನ ರಾಶಿಯವರಿಗೆ ಗುರು ಅಧಿಪತಿಯಾಗಿರೋದ್ರಿಂದ, ಅದರಲ್ಲೂ ಈ ಸಂವತ್ಸರದ ನಾಯಕನೇ ಗುರು ಆಗಿರೋದ್ರಿಂದ ಬಹಳ ವಿಶೇಷವಾದಂತಹ ಫಲಗಳು ಈ ಧನುರ್ ರಾಶಿ ಮತ್ತು ಮೀನ ರಾಶಿಯವರಿಗೆ ಬರ್ತಾ ಇದೆ. ಆದಾಯ 14 ಇರುತ್ತೆ. ಇನ್ನು ಇವರಿಗೆ ಸುಖ 6 ಇದ್ರೆ ದುಃಖ 3 ಇರುವಂಥದ್ದು ಧನುರಾಶಿ ಮತ್ತೆ ಮೀನ ರಾಶಿಯವರಿಗೆ. ಇನ್ನು ಮಕರ ಮತ್ತೆ ಕುಂಭ ರಾಶಿಯವರನ್ನ ತೆಗೆದುಕೊಂಡ್ರೆ ಇಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂತಹ ಫಲಗಳು ಸಿಗ್ತಾ ಇದೆ. ಇವರಿಗೆ ಆದಾಯ 2 ಇದ್ರೆ ಈ ವರ್ಷದಲ್ಲಿ ವ್ಯಯ 8 ಇರುತ್ತೆ. ಹಾಗಾಗಿ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆಗಳು ಮಕರ ಮತ್ತು ಕುಂಭರಾಶಿಯವರಿಗೆ ಇರುವಂಥದ್ದು. ಆದರೆ ಇದು ಎಲ್ಲ ಸಮಯದಲ್ಲೂ ಕೂಡ ಇರಲ್ಲ. ಕೆಲವೊಂದು ಸಂದರ್ಭದಲ್ಲಿ ಈ ಗುರುವಿನ ಸ್ಥಾನ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಮಾತ್ರ ವ್ಯತ್ಯಯಗಳಾಗ್ತಾ ಇರುತ್ತೆ. ಇದನ್ನು ನೀವು ಗಮನಿಸಬೇಕು. ಇನ್ನು ಆರೋಗ್ಯ ಚೆನ್ನಾಗಿರುತ್ತೆ, 6 ಇದೆ. ಅನಾರೋಗ್ಯ 4 ಇರುತ್ತೆ ಮಕರ ಮತ್ತು ಕುಂಭರಾಶಿಯವರಿಗೆ. ಹಾಗೆ ಇವರಿಗೆ ಸುಖ 6 ಇದ್ರೆ ದುಃಖ 3 ಇರುವಂಥದ್ದು. ಈ ಒಂದು ವಿಚಾರಗಳನ್ನು ಗಮನಿಸಿದಾಗ ನಾವು ಮಕರ ಮತ್ತು ಕುಂಭರಾಶಿಯವರಿಗೆ ಈ ವರ್ಷ ಆದಾಯ ಮಧ್ಯಮ ಮಟ್ಟದಲ್ಲೇ ಇರುತ್ತೆ. ಅದನ್ನು ಉತ್ತಮಪಡಿಸ್ಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆ, ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ ಅದು ಬಹಳಷ್ಟು ಮಟ್ಟಿಗೆ ಕಾರಣವಾಗುತ್ತೆ. ಮತ್ತು ಈ ಟೈಮ್ ಸೆನ್ಸ್ ಅನ್ನುವಂಥದ್ದು ಬೇಕು, ಈ ಸಮಯದ ಪರಿಪಾಲನೆ. ಹಾಗಾಗಿ ವ್ಯವಹಾರ ಮಾಡುವಂಥವ್ರು ಸಮಯವನ್ನು ನೀವು ಅನುಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ನಂಬಿಕೆಯಲ್ಲಿ ಕೊರತೆ ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಕಸ್ಟಮರ್ಸ್ ಆಗಲಿ, ನಿಮ್ಮ ಕ್ಲೈಂಟ್ಸ್ ಆಗಲಿ, ನಿಮ್ಮನ್ನು ಫಾಲೋ ಮಾಡುವಂಥವ್ರಾಗಲಿ ಈ ಸಮಯಕ್ಕೆ ಸರಿಯಾಗಿ ನೀವು ವಿಚಾರಗಳನ್ನು ತಿಳಿದು ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಧರ್ಮ ಸೂಕ್ಷ್ಮವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಇನ್ನು ಧನುರ್ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು ಮಿಥುನ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಏಕೆಂದರೆ ನಿಮಗೆ ಮಿಥುನ ರಾಶಿಯ ಗುರು 7ರ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಸಿಂಹ ರಾಶಿಯಲ್ಲಿ ಗುರು ಬಂದರೂ ಕೂಡ ನಿಮಗೆ 9ರ ಸ್ಥಾನದಲ್ಲಿ, ಅದರಲ್ಲೂ ಭಾಗ್ಯಸ್ಥಾನದಲ್ಲಿ ಗುರು ಬರೋದ್ರಿಂದ ನಿಮಗೆ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ, ಶುಭದಾಯಕವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ಅಷ್ಟಮದಲ್ಲಿ ಗುರು ಬರುವಂತಹ ಸಂದರ್ಭ ಅಂದರೆ ಗುರು ಕರ್ಕಾಟಕ ರಾಶಿಗೆ ಬರುವಂಥದ್ದು. ಇಲ್ಲಿ ಅಷ್ಟಮ ಗುರು ಆಗೋದ್ರಿಂದ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಈ 8ರ ಮನೆ ನಿಮ್ಮ ಆರೋಗ್ಯದಲ್ಲಿ ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದನ್ನು ಸೂಚಿಸುವಂಥದ್ದು. ಹಾಗಾಗಿ ಈ ವರ್ಷದ ಆರಂಭದಿಂದ ನಿಮಗೆ ಮೇ 31ನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲಿ 7ರಲ್ಲಿ ಗುರು, ಮತ್ತೆ ಅಕ್ಟೋಬರ್ 31ರಿಂದ ಜನವರಿ 24ರವರೆಗೆ ಸಿಂಹ ರಾಶಿಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ಗುರು ಇರ್ತಾನೆ. ಇದನ್ನು ಹೊರತುಪಡಿಸಿದ್ರೆ ನಿಮಗೆ ಜುಲೈ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ, ನಂತರ ಮುಂದಿನ 2027ರ ಜನವರಿ 24ರಿಂದ ಮುಂದಿನ ಯುಗಾದಿಯವರೆಗೆ ಅಂದರೆ ಏಪ್ರಿಲ್ 7ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲಿ ಗುರು ಇರುವಂತಹ ಸಂದರ್ಭ. ಇಲ್ಲಿ ನಿಮಗೆ ಅಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ಈ ವರ್ಷದ ಫಲಾಫಲಗಳಲ್ಲಿ. ಹಾಗಾಗಿ ಗುರು ಮಿಥುನ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲದಾಯಕನಾಗಿರ್ತಾನೆ. ನಿಮ್ಮ ಎಲ್ಲ ವ್ಯವಹಾರಗಳಲ್ಲೂ ಕೂಡ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಅಭಿವೃದ್ಧಿ, ಪ್ರಗತಿ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕುಟುಂಬ ಸೌಖ್ಯ ಇದೆ. ಕುಟುಂಬದಲ್ಲಿ ಉತ್ತಮವಾದಂಥ ಒಂದು ಹೊಂದಾಣಿಕೆಯ ಮನೋಭಾವ ಇರೋದ್ರಿಂದ ಕುಟುಂಬಕ್ಕಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಸಕ್ಸಸ್ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆಯ ಅಭಿವೃದ್ಧಿ ಇದೆ. ಬಡ್ತಿ ಸಿಕ್ಕುವಂಥದ್ದು ಅಥವಾ ನೀವು ಬಯಸುವಂತಹ ಸ್ಥಳಕ್ಕೆ ವರ್ಗಾವಣೆ ಆಗುವಂಥದ್ದು, ಇನ್ನು ವೇತನದಲ್ಲಿ ಹೆಚ್ಚಳ ಆಗುವಂಥದ್ದು ಅಥವಾ ನೀವು ಬಯಸುವಂತಹ ಜವಾಬ್ದಾರಿಯ ಕೆಲಸಗಳೇ ನಿಮಗೆ ಒದಗಿ ಬರುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಒಟ್ಟಾರೆ ಪ್ರಗತಿದಾಯಕವಾದಂಥ ಉದ್ಯೋಗ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ಹಣಕಾಸಿನ ಸ್ಥಿತಿ ಸುಧಾರಣೆಯತ್ತ ಸಾಗ್ತಾ ಇರುತ್ತೆ. ಅದರಲ್ಲೂ ಸ್ವಂತ ಬಿಸಿನೆಸ್ ಮಾಡೋರಿಗೆ ಈ ವರ್ಷ ಬಂಪರ್, ಒಳ್ಳೆ ಲಾಭ.
ಜೊತೆಗೆ ಕಾರ್ಯಾನುಕೂಲ ಉಂಟಾಗುವಂಥದ್ದು, ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಡೆತಡೆಗಳು ಜಾಸ್ತಿ ಇರುತ್ತೆ ಕೆಲವೊಂದು ಸಮಯದಲ್ಲಿ. ಆದರೆ ಸರಾಸರಿ ತೆಗೆದುಕೊಂಡ್ರೆ ಈ ವರ್ಷ ಅಂಥ ನಿಮಗೆ ಕಷ್ಟಗಳು ಇರಲ್ಲ, ಸುಲಭವಾಗಿ ಕೆಲಸಗಳು ಆಗುವಂಥದ್ದು ಇರುತ್ತೆ. ಇನ್ನು ಬಂಧು ಮಿತ್ರರ ಸಹಕಾರ ನಿಮಗೆ ಚೆನ್ನಾಗಿರೋದ್ರಿಂದ ಅವರೊಟ್ಟಿಗೂ ಕೂಡ ನೀವು ಮಾಡುವಂತಹ ಯಾವುದೇ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ ಅದು ಕೂಡ ನಿಮಗೆ ಹೆಚ್ಚಿನ ಲಾಭವನ್ನ ತಂದುಕೊಡುತ್ತೆ. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದು, ಹಾಗಾಗಿ ಬಹಳ ದಿನಗಳಿಂದ ಪೆಂಡಿಂಗ್ ಇದ್ದಂತಹ ಒಂದು ಕೆಲಸ ಈ ಒಂದು ಸಂದರ್ಭದಲ್ಲಿ ಕೈಗೂಡುತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ, ಅದರಲ್ಲೂ ನಿಮ್ಮ ಒಂದು ನಾಯಕತ್ವದಲ್ಲಿ ನೀವೇ ಮುಂಚೂಣಿಯಲ್ಲಿದ್ದು ಅಂತಹ ಕೆಲಸಗಳನ್ನು ಮಾಡೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಪೂರ್ಣತೆ ಇರುತ್ತೆ, ಮನಸ್ಸಿಗೆ ಸಂಪೂರ್ಣವಾದಂತಹ ಸಮಾಧಾನ ಸಿಕ್ಕತ್ತೆ. ಇನ್ನು ಪುಣ್ಯಕ್ಷೇತ್ರ ದರ್ಶನ ಮಾಡುವಂತಹ ಒಂದು ವಿಶೇಷ ಯೋಗ ಈ ವರ್ಷದಲ್ಲಿ ನಿಮಗೆ ಕೂಡಿ ಬರುತ್ತೆ. ಹಾಗಾಗಿ ದೇವಾಲಯ ದರ್ಶನ ಇರ್ಬೋದು, ನಿಮ್ಮ ಮನೆ ದೇವರ ದರ್ಶನ ಇರ್ಬೋದು, ಪವಿತ್ರ ನದಿಗಳಲ್ಲಿ ನದಿ ಸ್ನಾನ, ಸಮುದ್ರ ಸ್ನಾನ ಮಾಡುವಂತಹ ಯೋಗ ಕೂಡ ಬಹಳ ಚೆನ್ನಾಗಿದೆ. ಇನ್ನು ಸ್ವಂತ ಮನೆ, ಸ್ವಂತ ವಾಹನ, ಒಡವೆ, ವಸ್ತ್ರಗಳು ಇತ್ಯಾದಿಗಳನ್ನ ಯಾರೋ ಬಯಸ್ತಾ ಇದ್ದೀರಿ, ಯಾರೋ ಅದಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಿ, ಅದು ಈ ವರ್ಷದಲ್ಲಿ ಕೈಗೂಡುತ್ತೆ. ಹಾಗಾಗಿ ಬಹಳ ಸೌಕರ್ಯಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಇನ್ನು ಕೃಷಿಯಲ್ಲಿ ಉತ್ತಮವಾದಂತಹ ಫಲ, ಕೃಷಿಕರಿಗೆ ಪಶುಪಾಲನೆ ಮಾಡುವಂಥವ್ರಿಗೂ ಕೂಡ ಈ ವರ್ಷದಲ್ಲಿ ಉತ್ತಮವಾದಂತಹ ಒಂದು ಲಾಭ ಇದೆ. ನಿಮ್ಮ ಪಶುಗಳು, ನಿಮ್ಮ ರಾಸು ವಿಶೇಷವಾಗಿ ನಿಮಗೆ ಲಾಭವನ್ನ ತಂದು ಕೊಡುವಂಥದ್ದು. ಒಟ್ಟಾರೆ ಬಹಳ ವಿಶೇಷವಾದಂತಹ ಫಲಗಳನ್ನ ಈ ಸಂವತ್ಸರದಲ್ಲಿ ನೀವು ನೋಡುವಂಥದ್ದಿದೆ ಗುರು ಮಿಥುನ ಮತ್ತೆ ಸಿಂಹ ರಾಶಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಇನ್ನು ಕರ್ಕಾಟಕ ರಾಶಿಗೆ ಗುರು ಸಂಚಾರ ಮಾಡುವಾಗ ಅಲ್ಲಿ ನಿಮಗೆ ಸ್ವಲ್ಪ ಅನಾರೋಗ್ಯ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅಷ್ಟಮದಲ್ಲಿ ಗುರು ಬಂದ್ಬಿಡ್ತಾನೆ. ಇಲ್ಲಿ ಕರ್ಕಾಟಕದಲ್ಲೇ ಗುರು ವಕ್ರಿಯಾಗಿರುವಂತಹ ಸಂದರ್ಭ ಕೂಡ ಕೆಲವು ಸಮಯ. ಅಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಆರೋಗ್ಯದ ಕಡೆ ತುಂಬಾ ಗಮನವನ್ನ ಕೊಡಬೇಕಾಗತ್ತೆ. ಇನ್ನು ವ್ಯವಹಾರಸ್ಥರು ಅಥವಾ ವಿದೇಶಿ ಮೂಲಗಳಿಂದ ಸಂಪಾದನೆ ಮಾಡ್ತಾ ಇರುವಂಥವರು ದುಷ್ಟ ಜನರ ಸಹವಾಸವನ್ನು ಮಾಡುವಂತಹ ಸಾಧ್ಯತೆಗಳು ಆ ಸಂದರ್ಭದಲ್ಲಿ ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂಥವರ ಗೆಳೆತನವನ್ನ ಮಾಡುವಂಥದ್ದಾಗ್ಲಿ, ಅಂಥವರ ಜೊತೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗುವಂಥದ್ದನ್ನಾಗ್ಲಿ ಮಾಡಬಾರ್ದು. ಇದರಿಂದ ಭಾರಿ ನಷ್ಟ ಉಂಟಾಗುತ್ತೆ. ಹಾಗೆ ನೀವು ಗಳಿಸಿದ್ದನ್ನು ಕೂಡ ಕಳ್ಕೊಳ್ಳುವಂತಹ ಸಂದರ್ಭ ಇರುತ್ತೆ. ಇದು ಮನಸ್ಸಿಗೆ ತುಂಬ ಚಿಂತೆಯನ್ನು ತರಿಸುವಂತಹ ಸಂದರ್ಭ. ಒಂದು ಸಲ ಚಿಂತೆ ಬಂದರೆ ಅದು ಆರೋಗ್ಯದ ಮೇಲೂ ಕೂಡ ಕೆಲವೊಂದು ಪರಿಣಾಮಗಳನ್ನು ಉಂಟು ಮಾಡುವಂಥದ್ದು. ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನು ನಿಮಗೆ ಆಗಾಗ್ಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಬರ್ತಾ ಇರುತ್ತೆ. ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಗ್ರಹಗತಿಗಳು ಅಷ್ಟೊಂದು ಸೂಕ್ತವಾಗಿಲ್ಲ ಅಂತ. ಆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿಗೆ ಅವಕಾಶ ಕೊಡಬೇಡಿ. ಇದು ಬಹಳ ಕೆಟ್ಟ ಅವಸ್ಥೆಯನ್ನು ತಲುಪುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಮಾತಿನಲ್ಲಿ ನಿಯಂತ್ರಣ ಇಟ್ಕೊಳ್ಬೇಕು. ಇನ್ನು ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡುವಾಗ ನಿಮಗೆ ಅರ್ಧಾಷ್ಟಮ ಶನಿ, 8ರಲ್ಲಿ ಅರ್ಧ, 4ರಲ್ಲಿ ಶನಿ. ಹಾಗಾಗಿ ಇಲ್ಲಿ ಶನಿ ಅಶುಭದಾಯಕನಾಗಿರ್ತಾನೆ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳಿಂದಲಾಗ್ಲಿ, ನಿಮ್ಮ ಸೇವಕ ವರ್ಗದವರಿಂದಲಾಗ್ಲಿ ನಿಮಗೆ ಸ್ವಲ್ಪ ಹಾನಿ ಉಂಟಾಗುವಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಅಮೂಲ್ಯ ವಸ್ತುಗಳು, ದಾಖಲೆ ಪತ್ರಗಳು, ಹಣಕಾಸು ಇತ್ಯಾದಿಗಳನ್ನು ಸ್ವಲ್ಪ ಭದ್ರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಮನಸ್ಸಿಗೆ ವ್ಯಥೆ ಹೆಚ್ಚಾಗುವಂತಹ ಸಂದರ್ಭ ಶನಿಯಿಂದ. ಹಾಗಾಗಿ ಕೆಲಸ ಕಾರ್ಯಗಳು ಬೇಗ ಆಗ್ತಿಲ್ವಲ್ಲ ಅನ್ನುವಂಥ ಚಿಂತೆ ಒಂದು ಕಡೆ ಆದರೆ ಆ ಕೆಲಸಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಲಾಭಕ್ಕಿಂತ ನಷ್ಟದ ಬಾಪ್ತೆ ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ. ಹಾಗೆ ಈ ಒಂದು ಶನಿಯಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರೋದ್ರಿಂದ ಸ್ವಲ್ಪ ವ್ಯವಹಾರದಲ್ಲಾಗ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗ್ಲಿ ನೀವು ಬದಲಾವಣೆಗಳನ್ನು ನೋಡುವಂತಹ ಸಂದರ್ಭ. ಇದ್ದಕ್ಕಿದ್ದಾಗೆ ಸಡನ್ ಚೇಂಜಸ್ ಅನ್ನುವಂಥದ್ದು ಬರ್ಬೋದು. ಯಾಕೆಂದ್ರೆ ಶನಿ ಇಡೀ ವರ್ಷ ಮೀನ ರಾಶಿಯಲ್ಲೇ ಇರ್ತಾನೆ, ನಿಮಗೆ ಅರ್ಧಾಷ್ಟಮ ಶನಿಯೇ ಆಗಿರ್ತಾನೆ. ಹಾಗಾಗಿ ಇದ್ದಕ್ಕಿದ್ದಾಗೇನೆ ಕೆಲವೊಂದು ಪರಿಸ್ಥಿತಿಗಳು ಬದಲಾವಣೆ ಆಗುವಂಥದ್ದು ಗೋಚರಿಸುತ್ತೆ. ಅದಕ್ಕೆ ನೀವು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಹೊಸ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ ಒಳ್ಳೆಯ ಸಮಯ. ನಿಮಗೆ ಸ್ವಲ್ಪ ನಿಧಾನ ಆದರೂ ಕೂಡ ಕೆಲಸಗಳು ಯಶಸ್ವಿಯಾಗುತ್ತೆ. ಅದರಲ್ಲೂ ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಬಾಹ್ಯವಾದ ಬೆಂಬಲ ಚೆನ್ನಾಗಿ ಸಿಕ್ಕತ್ತೆ. ಸರ್ಕಾರದ ಕಾನೂನು ನಿಮ್ಮ ನೆರವಿಗೆ ಬರುತ್ತೆ.
ಹಾಗಾಗಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅವರು ಕೂಡ ಸಪೋರ್ಟಿವ್ ಆಗಿ ನಿಲ್ತಾರೆ. ಹಾಗಾಗಿ ಯಶಸ್ಸನ್ನು ಸಾಧಿಸಲಿಕ್ಕೆ ಈ ವರ್ಷ ನಿಮಗೆ ಬಹಳ ಸೂಕ್ತವಾಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಹಾಗೆ ಕಲಾವಿದರಿಗೆ ಯಾರಿಗೆ ಟ್ಯಾಲೆಂಟ್ ಇದೆ ಅಂಥವ್ರಿಗೆ ಹೊಸ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು ಕೂಡ ಇರುತ್ತೆ. ಇದನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಜೊತೆಗೆ ಈ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಅತಿ ಆಸೆಯನ್ನ ಪಡಬಾರ್ದು. ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀವು ಇಟ್ಕೊಂಡ್ರೆ ವಿಶೇಷವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದ್ರೆ ನಿಮಗೆ ರಾಹು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಆಸೆ ಬರುತ್ತೆ. ಆಸೆ ಹಿಂದೆ ಹೋದ್ರೆ ನಿಮಗೆ ನಷ್ಟ ಉಂಟಾಗತ್ತೆ. ಬಂದಿರುವಂಥದ್ದು ಕೂಡ ನಿಮಗೆ ಕೈಗೆ ಬರಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭ, ಅದರಲ್ಲೂ ಪ್ರಮುಖವಾದಂತಹ ನಿರ್ಧಾರ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕುಟುಂಬಸ್ಥರನ್ನ ನೀವು ಕನ್ಸಲ್ಟ್ ಮಾಡಿ, ಅವರ ಒಂದು ಒಪಿನಿಯನ್ ಪಡ್ಕೊಳ್ಳಿ. ಅವರನ್ನು ಕೂಡ ಆ ಲೂಪಲ್ಲಿ ಇಟ್ಕೊಂಡು ನಿಮ್ಮ ವ್ಯವಹಾರಗಳನ್ನ, ನಿಮ್ಮ ಒಂದು ತೀರ್ಮಾನವನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಒಂದು ಸ್ಥಾನಮಾನ ನಿಮಗೆ ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಹಾಗೆ ಶಿಷ್ಟಾಚಾರ ಅಂತಾರಲ್ಲ, ಪ್ರೋಟೋಕಾಲ್, ಅದು ನಿಮಗೆ ಈ ವರ್ಷ ದಕ್ಕುವಂಥದ್ದು ಇದೆ. ಇನ್ನು ಅಧಿಕಾರಿ ವರ್ಗದವರಿಗೂ ಕೂಡ ತುಂಬ ಉತ್ತಮವಾದಂತಹ ಸಂವತ್ಸರ ಇದು. ಏಕೆಂದರೆ ನಿಮ್ಮ ಸಾಧನೆಗೆ, ನಿಮ್ಮ ಒಂದು ಕನಸಿನ ಯೋಜನೆಗಳನ್ನ ಸಾಕಾರಗೊಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ವರ್ಷ ನಿಮಗೆ ಸಿಕ್ಕತ್ತೆ. ಇನ್ನು ಭೂಮಿ ಖರೀದಿ ಮಾಡುವಂಥದ್ದು ಬಹಳ ವಿಶೇಷವಾಗಿ ನಿಮಗೆ ಫಲಿಸತ್ತೆ. ಭೂಮಿಯಿಂದ ನಿಮಗೆ ನಷ್ಟ ಆಗಲ್ಲ, ಭೂಮಿ ತಾಯಿ ನಿಮ್ಮನ್ನ ಕೈ ಬಿಡಲ್ಲ. ಹಾಗೆ ಈ ಒಂದು ವರ್ಷದಲ್ಲಿ ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಿಟ್ಟರೆ ಒಟ್ಟಾರೆ ನೀವು ಶುಭ ಫಲಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಆದರೆ ಈ ಅರ್ಧಾಷ್ಟಮ ಶನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕಾಗಿಯೇ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡ್ತೀರಿ. ಅದರ ಜೊತೆಯಲ್ಲಿ ಶನಿವಾರದ ದಿನ ನೀವು ಶಿವಾಲಯಕ್ಕೆ ಹೋಗಿ ಬನ್ನಿ, ಆಂಜನೇಯನ ದರ್ಶನ ಮಾಡಿ ಬನ್ನಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ನೀವು ಶನಿ ಮತ್ತೆ ರಾಹು ಮತ್ತೆ ಕೇತು ಈ ಗ್ರಹಗಳ ಜಪವನ್ನು ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಹಾಗಾಗಿ ಮನೆಯಲ್ಲಿ ನವಗ್ರಹ ಶಾಂತಿಯನ್ನು ಮಾಡಿಸಿ, ಹಾಗೆ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮಗೆ ಸ್ವಲ್ಪ ಪಿತೃಬಾಧೆ ಕಾಡಿಸ್ತಾ ಇದೆ, ಪಿತೃ ಋಣವನ್ನು ತೀರಿಸಬೇಕಾಗತ್ತೆ. ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೀವು ಪಿತೃ ಋಣ ಪರಿಹಾರಾರ್ಥವಾಗಿ ಅಥವಾ ಪಿತೃ ಶಾಪ ವಿಮೋಚನೆಗಾಗಿ ಕೆಲವೊಂದು ವಿಶೇಷವಾದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಅದರಲ್ಲೂ ನಾರಾಯಣ ಬಲಿ ಪೂಜೆ ಮಾಡುವಂಥದ್ದು, ಹಾಗೆ ಪಿತೃಗಳ ನೆನಪಿಗಾಗಿ ಅವರನ್ನ ತೃಪ್ತಿಪಡಿಸ್ಲಿಕ್ಕಾಗಿ ಅನ್ನದಾನ ಮಾಡುವಂಥದ್ದನ್ನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಈ ಸಂವತ್ಸರ ನಿಮಗೆ ಉತ್ತಮವಾದಂತಹ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಮಕರ ರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಗುರು ಮತ್ತೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿಯ ಚಲನೆಯನ್ನ ನಾವು ಆಧರಿಸಿ ಹೇಳಬೇಕಾಗತ್ತೆ. ಇಲ್ಲಿ ಶನಿ ನಿಮಗೆ ಬಹಳ ಯೋಗಕಾರಕ. ಯಾಕೆಂದ್ರೆ ಕೀರ್ತಿ ಸ್ಥಾನದಲ್ಲಿ, ಪರಾಕ್ರಮ ಸ್ಥಾನದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ವರ್ಷ ಪೂರ್ತಿ ಇರ್ತಾನೆ ಈ ಮೀನ ರಾಶಿಯಲ್ಲಿ. ಆದರೆ ಗುರು ಮಾತ್ರ ವರ್ಷದಲ್ಲಿ 3 ಬಾರಿ ಬದಲಾವಣೆ ಆಗುವಂಥವನು. ಇಲ್ಲಿ ವರ್ಷದ ಆರಂಭದಿಂದ ಮೇ 31ನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲೂ, ನಂತರ ಜೂನ್ 1ರಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲೂ, ಹಾಗೆ ಅಕ್ಟೋಬರ್ 31ರಿಂದ ಜನವರಿ 24ರವರೆಗೆ ಸಿಂಹ ರಾಶಿಯಲ್ಲೂ, ಮತ್ತೆ ಈ ಜನವರಿ 24ರಿಂದ ಏಪ್ರಿಲ್ 7ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲೂ ಗುರು ಸಂಚಾರ ಮಾಡ್ತಾ ಇರುವಂತ ಸಂದರ್ಭ. ಹಾಗಾಗಿ ಇಲ್ಲಿ ನಿಮಗೆ ಮಿಥುನ ಮತ್ತೆ ಸಿಂಹ ರಾಶಿಯಲ್ಲಿ ಗುರು ಸಂಚಾರ ಆಗುವಂತಹ ಸಂದರ್ಭ ಸ್ವಲ್ಪ ಅಶುಭನಾಗಿರ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ಅಷ್ಟೊಂದು ಶುಭ ಫಲಗಳು ಸಿಕ್ಕಲ್ಲ. ಏಕೆಂದ್ರೆ ಮಿಥುನ ರಾಶಿಯಲ್ಲಿ ಗುರು ಇದ್ದಾಗ ನಿಮಗೆ 6ರ ಸ್ಥಾನದಲ್ಲಿ ಇರ್ತಾನೆ. ಇನ್ನು ಸಿಂಹ ರಾಶಿಯಲ್ಲಿ ಗುರು ಬಂದಾಗ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ 8ರ ಸ್ಥಾನ, 6ನೇ ಸ್ಥಾನ ಇದು ದುಸ್ಥಾನಗಳು, ಅಷ್ಟೊಂದು ಒಳ್ಳೆಯ ಸ್ಥಾನ ಅಲ್ಲ. ಇಲ್ಲಿ ಈ ಮಿಥುನ ರಾಶಿಯಲ್ಲಿರುವಂತಹ ಗುರುವಿನಿಂದ ನಿಮಗೆ ಅಶುಭ ಫಲಗಳು ಸಿಕ್ಕುವಂಥದ್ದು. ಯಾಕೆಂದ್ರೆ ಇದು ರೋಗ ಸ್ಥಾನ. ಈ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ಕೈ ಕೊಡುವಂಥದ್ದು ಇದೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂತಹ ಸ್ವಯಂಕೃತ ತಪ್ಪುಗಳಿಂದ ಆರೋಗ್ಯ ಹಾಳಾಗುವಂಥದ್ದು ಇರುತ್ತೆ. ಜೊತೆಗೆ ನಿಮ್ಮ ಶತ್ರುಗಳ ಕೈ ಮೇಲಾಗುವಂಥದ್ದು. ಯಾಕೆಂದ್ರೆ ನಿಮ್ಮ ವೀಕ್ನೆಸ್ ಅನ್ನು ತಿಳಿದು ಅವರು ನಿಮ್ಮನ್ನು ಆಟ ಆಡಿಸ್ತಾರೆ. ನಿಮ್ಮ ಯಾವುದೋ ಒಂದು ದೌರ್ಬಲ್ಯದಿಂದಲೇ ಅವರ ಕೈ ಮೇಲಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ
ಈ ಹಿತಶತ್ರುಗಳ ಒಂದು ಜೊತೆಯಲ್ಲಿ ಆದಷ್ಟು ಕಡಿಮೆ ಇರುವಂಥದ್ದು. ಹಾಗೆ ನಿಮ್ಮ ಎಲ್ಲ ವ್ಯವಹಾರಗಳನ್ನು, ನಿಮ್ಮ ಎಲ್ಲ ಒಂದು ಸೀಕ್ರೆಟನ್ನು ಯಾರಿಗೂ ಕೂಡ ಹೆಚ್ಚಾಗಿ ತಿಳಿಸುವಂಥದ್ದನ್ನು ಮಾಡಬಾರ್ದು. ಏಕೆಂದರೆ ನೀವು ನಿಮ್ಮ ಯೋಜನೆಗಳನ್ನಾಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನಾಗಲಿ ಬಹಳ ಜಂಬದಿಂದ ಬೇರೆಯವರಿಗೆ ಹೇಳಿಕೊಳ್ಳುವಂಥ ಸಂದರ್ಭಗಳು ಇರುತ್ತೆ. ಇದರಿಂದ ನಿಮ್ಮ ಮುಂದಿನ ನಡೆ ಅನ್ನುವಂಥದ್ದು ನಿಮ್ಮ ಶತ್ರುಗೆ ಅರ್ಥ ಆಗುತ್ತೆ. ಅದಕ್ಕೆ ಅವರು ಪ್ರತಿಯಾಗಿ ಒಂದು ಕೌಂಟರನ್ನು ಇಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಅಷ್ಟೊಂದು ಸ್ಮೂತ್ ಆಗಿ ಆಗಲ್ಲ. ಇನ್ನು ನೀವೇ ಬೆಳೆಸಿದಂಥವ್ರು, ನೀವೇ ಸಾಕಿ ಸಲಹಿದಂಥವರು ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಸಂದರ್ಭ ಇದು 6ರಲ್ಲಿ ಗುರು ಇರುವಂತಹ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಮಾತನ್ನ ಅವರೂ ಕೇಳಲ್ಲ, ಹಾಗೆ ನೀವು ಕೂಡ ನಿಮ್ಮ ಹಿರಿಯರ ಗುರುಗಳ ಮಾತನ್ನು ಕೂಡ ಕೇಳಲ್ಲ ಅಂತ ಒಂದು ಮಂಡು ವಾದಕ್ಕೆ ಬೀಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲಿಯವರೆಗೆ ಗುರು ಮಿಥುನ ರಾಶಿಯಲ್ಲಿರ್ತಾನೋ ಅಂದರೆ ಮೇ 31ನೇ ತಾರೀಕಿನವರೆಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಬೇಡಿ. ಇನ್ನು ನಿಮಗೆ ಹಣದ ಅಡಚಣೆ ಉಂಟಾಗುವಂಥದ್ದು ಈ ಸಂದರ್ಭದಲ್ಲೇ. ಯಾಕೆಂದ್ರೆ ಯೋಜನೆಗಳು ಭಾರಿ ದೊಡ್ಡದಾಗಿರುತ್ತೆ, ಅದಕ್ಕೆ ಬೇಕಾದಂತಹ ಹಣ ಆಗಲಿ ಸಂಪನ್ಮೂಲಗಳಾಗಲಿ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಇದರಿಂದ ಯೋಜಿತ ಕಾರ್ಯಗಳು ಆರಂಭ ಆಗಲ್ಲ. ಇದು ಕೂಡ ನಿಮ್ಮ ಒಂದು ಹೆಸರಿಗೆ ಕಳಂಕ ತರುವಂಥ ಒಂದು ಪ್ರಯತ್ನ ಆಗ್ಬಿಡುತ್ತೆ. ಅಲ್ಲಿ ನಿಮ್ಮ ಒಂದು ವರ್ಚಸ್ಸಿಗೂ ಧಕ್ಕೆ ಬರುವಂಥದ್ದಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಈ ಸಂದರ್ಭದಲ್ಲೇ ನಿಮಗೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಕುಟುಂಬದಲ್ಲೂ ಕೂಡ ನಿಮಗೆ ನೆಮ್ಮದಿ ಇಲ್ಲ. ಹೊರಗಡೆ ಬಂಧು ಮಿತ್ರರಲ್ಲೂ ಕೂಡ ಅಷ್ಟೊಂದು ವ್ಯವಹಾರಗಳಲ್ಲಿ ಸಾದಾ ಸೀದಾ ಇರಲ್ಲ. ಎಲ್ಲ ಒಂದು ಕಡೆ ನಿಮ್ಮ ಬಗ್ಗೆ ಪಿತೂರಿ ನಡೀತಾ ಇದೆ ಅನ್ನುವಂಥ ಒಂದು ಅನುಮಾನ ನಿಮಗೆ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಬೇರೆ ಯಾರೋ ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಏನೋ ಒಂದು ಕೈವಾಡ ನಡೀತಾ ಇದೆ, ನನ್ನನ್ನು ತೇಜೋವರ್ಧೆ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನದ ಛಾಯೆ ಮೂಡುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಜಾಸ್ತಿ. ಏಕೆಂದರೆ ಕೆಲಸ ಆರಂಭ ಮಾಡಲಿಕ್ಕೆ ನಿಮಗೆ ಆತ್ಮವಿಶ್ವಾಸ ಇರಲ್ಲ. ಇನ್ನು ಈ ಒಂದು ಸಂದರ್ಭದಲ್ಲೇ ಅಂದರೆ ಗುರು 6ರಲ್ಲಿ ಇದ್ದಾಗ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಕೃತಿ ಮೆರೆಯುವಂಥ ಸಾಧ್ಯತೆ ಇದೆ. ಸ್ವಲ್ಪ ಕ್ರೂರತ್ವ ಬರ್ಬೋದು, ಕಟುವಾದ ಮಾತುಗಳು ಬರ್ಬೋದು, ಕೋಪತಾಪಗಳು ಜಾಸ್ತಿ ಆಗ್ಬೋದು. ಇದನ್ನು ನೀವು ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಅಷ್ಟಮದಲ್ಲಿ ಗುರು ಅಂದರೆ ಈ ಸಿಂಹ ರಾಶಿಯಲ್ಲಿ ಗುರು ಬರುವಂತಹ ಸಂದರ್ಭ, ಅದರಲ್ಲೂ ಅಕ್ಟೋಬರ್ 31ನೇ ತಾರೀಕಿನಿಂದ ಜನವರಿ 24ನೇ ತಾರೀಕಿನವರೆಗೆ ಮಾತ್ರ ಸ್ವಲ್ಪ ಎಚ್ಚರದಿಂದ ಇರಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ನಿಮ್ಮ ಪ್ರಯಾಣ ಮತ್ತೆ ನಿಮ್ಮ ವಾಹನ. ಇದರಿಂದ ಸ್ವಲ್ಪ ಅವಘಡಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ವಾಹನಕ್ಕಾಗಿ ಹೆಚ್ಚು ಖರ್ಚು ಮಾಡ್ತೀರಿ, ಹಾಗೆ ನಿಮ್ಮ ಪ್ರಯಾಣದ ಸಂದರ್ಭ ಕೂಡ ನಿಮಗೆ ತ್ರಾಸ, ಅನಾರೋಗ್ಯ, ಜೊತೆಗೆ ವಾಹನದ ಮೇಲೆ ಖರ್ಚು ಜಾಸ್ತಿ ಆಗುವಂಥದ್ದು ಇರುತ್ತೆ. ಇಲ್ಲಿ ಕಾನೂನು ಕಟ್ಟಳೆಗಳನ್ನು ಮೀರುವಂತಹ ಒಂದು ಧೈರ್ಯ ಕೂಡ ಬರುತ್ತೆ. ಇದರಿಂದ ಸ್ವಲ್ಪ ನೀವು ಬಾಧೆಗೆ ಒಳಗಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಸಂದರ್ಭದಲ್ಲಿ ನೀವು ಇರಬೇಕಾಗತ್ತೆ. ಇನ್ನು ಯಾವುದೇ ರೀತಿಯ ಪ್ರಮುಖ ಯೋಜನೆಗಳಿಗೆ ನೀವು ಒಪ್ಪಿಗೆಯನ್ನು ಕೊಡಬಾರದು ಈ ಗುರು ಸಿಂಹರಾಶಿಯಲ್ಲಿರುವಂತಹ ಸಂದರ್ಭದಲ್ಲಿ. ಹಾಗೆ ಮನೆಯಲ್ಲಿ ಆಗಬೇಕಾಗಿರುವಂತಹ ಶುಭ ಕಾರ್ಯಗಳ ಬಗ್ಗೆ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಒಂದಲ್ಲ 2 ಸಲ ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡುವಂತಹ ಸಂದರ್ಭ, ನಿಮಗೆ 7ರ ಸ್ಥಾನದಲ್ಲಿ ಗುರು ಬರ್ತಾನೆ. ಇಲ್ಲಿ ಬಹಳ ವಿಶೇಷವಾದಂತಹ ಪ್ರಯತ್ನಗಳು ನಿಮ್ಮಿಂದ ಆಗುವಂಥದ್ದಿದೆ. ಇಲ್ಲಿ ನಿಮಗೆ ಶುಭ ಕಾರ್ಯಗಳು ನಡೆಯುತ್ತೆ. ಜೊತೆಗೆ ಕುಟುಂಬದಲ್ಲಿ ಸೌಖ್ಯ ಇದೆ, ಕುಟುಂಬಸ್ಥರ ಒಂದು ಸಪೋರ್ಟ್ ಅನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ಗ್ರಹಗಳ ಸ್ಥಾನಗಳ ಪ್ರಭಾವ ನಿಮಗೆ ಹೊಸ ಭರವಸೆಗಳನ್ನ ಕಾಣುವಂಥದ್ದು ಕೂಡ ಇದೆ. ಅಭಿವೃದ್ಧಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಆಸ್ತಿ ಪಾಸ್ತಿಯ ವಿಚಾರದಲ್ಲಾಗ್ಲಿ, ಭೂಮಿ ಖರೀದಿ ಆಗ್ಲಿ, ಒಡವೆ ವಸ್ತ್ರಗಳ ಖರೀದಿಯಲ್ಲಾಗ್ಲಿ ನೀವು ಮನಸ್ಸು ಮಾಡಿದ್ರೆ ಅದನ್ನು ಕೂಡ ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಸಕ್ಸಸ್ ಆಗ್ತೀರಿ. ನಿಮ್ಮ ವೈಯಕ್ತಿಕವಾದಂತಹ ಶಕ್ತಿ ಹೆಚ್ಚಾಗಿರುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುವಂತಹ ಸಂದರ್ಭ ಇದು ಕರ್ಕಾಟಕ ರಾಶಿಯಲ್ಲಿ, ಅದರಲ್ಲೂ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ. ಮತ್ತೆ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿ ಕಂಡುಬರುತ್ತೆ. ಅದರಲ್ಲೂ ರಾಜಕಾರಣಿಗಳಿಗೆ ಈ ಒಂದು ಸಂದರ್ಭದಲ್ಲಿ ನೀವು ಮಾಡುವಂಥ ಚಟುವಟಿಕೆಗಳಿಂದ ನಿಮ್ಮ ಹೆಸರು ರಾರಾಜಿಸುತ್ತೆ. ಅಂದರೆ ಒಳ್ಳೆಯ ಪ್ರಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು, ಒಳ್ಳೆಯ ಸ್ಥಾನಮಾನ ಕೂಡ ಸಿಕ್ಕುವಂಥದ್ದು ಕೂಡ ಈ ಸಂದರ್ಭದಲ್ಲಿದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಜಾಸ್ತಿ ಇರುತ್ತೆ.
ಹೂಡಿಕೆ ಮಾಡುವಂಥವ್ರಿಗೆ, ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಸ್ವಲ್ಪ ನಿಮ್ಮನ್ನು ಕಾಡಬಹುದು. ಅದನ್ನು ಬಿಟ್ಟರೆ ನಿಮಗೆ ನಿಮ್ಮ ಜೀವನದಲ್ಲೇ ಒಂದು ತಿರುವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು, ವಿವಾಹಾದಿ ಶುಭ ಕಾರ್ಯಗಳು ಏರ್ಪಡುತ್ತೆ, ಕುಟುಂಬದಲ್ಲಿ ಒಂದು ಶಾಂತಿ ಸಮಾಧಾನ ಇರುತ್ತೆ, ಸಂತಾನ ಅಭಿವೃದ್ಧಿ ಆಗುವಂಥದ್ದಾಗಲಿ ಅಥವಾ ನಿಮ್ಮ ಮಕ್ಕಳಿಗೆ ವಿವಾಹ ಮಾಡುವಂಥದ್ದಾಗಲಿ ಅಥವಾ ಅವರ ಉನ್ನತ ವ್ಯಾಸಂಗ, ಅವರ ವಿದೇಶ ಪ್ರವಾಸ ಅಥವಾ ವಿದೇಶದಲ್ಲಿ ಕೆಲಸ ಇತ್ಯಾದಿ ಯೋಜನೆಗಳು ಸಕ್ಸಸ್ ಆಗುತ್ತೆ. ಒಟ್ಟಾರೆ ಈ ಹೊಸತನ್ನು ಯಾರು ಮಾಡ್ತಾರೆ ಅಂಥವ್ರಿಗೆ ತುಂಬ ಸಕ್ಸಸ್ ಇದೆ. ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಆದರೆ ಅದನ್ನು ನಿಭಾಯಿಸುವಷ್ಟು ತಾಳ್ಮೆ ಬೇಕಾಗುತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಹಿತಶತ್ರುಗಳು ನಿಮ್ಮ ಒಂದು ಶಾಂತಿಯನ್ನು ಕದಡುವಂಥ ಪ್ರಯತ್ನ ಮಾಡ್ಬೋದು, ವಾದ ವಿವಾದಕ್ಕೆ ನಿಮ್ಮನ್ನು ಎಳಿಬಹುದು, ಅಥವಾ ಯಾವುದೋ ಬೆಟ್ಟಿಂಗ್ಸ್ ಆಗಲಿ, ಯಾವುದೋ ಒಂದು ಜೂಜಾಡುವಂಥ ವಿಚಾರ, ಹಣ ದ್ವಿಗುಣ ಮಾಡಿ ಕೊಡ್ತೇವೆ ಅನ್ನುವಂಥ ವಿಚಾರ, ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಬೇಕಾಗತ್ತೆ. ಆದಷ್ಟು ಇಂತಹ ಒಂದು ರಹಸ್ಯ ಒಪ್ಪಂದಗಳಿಗೆ ನೀವು ಕೈ ಹಾಕಬಾರ್ದು. ಇನ್ನು ವಿಶೇಷವಾಗಿ ಶನಿ ಮೀನರಾಶಿಯಲ್ಲಿ ಸಂಚಾರ ಮಾಡುವಂತಹ ಸಂದರ್ಭ ನಿಮಗೆ ಕೀರ್ತಿ ಸ್ಥಾನದಲ್ಲಿರ್ತಾನೆ. ಇದು ಫಲದಾಯಕನಾದಂತಹ ಶನಿ ನಿಮಗೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಶ್ರಮಪಟ್ಟಷ್ಟು ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಇದೆ. ಹಾಗೆ ನೀವು ಕಷ್ಟಪಟ್ಟು ಮಾಡುವಂತಹ ಕೆಲಸ ಕಾರ್ಯಗಳು, ನಿಷ್ಠೆಯಿಂದ ಮಾಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಮೇಲಧಿಕಾರಿಗಳ ಗಮನವನ್ನು ಸೆಳೆಯುವಂಥದ್ದು. ಹಾಗಾಗಿ ಅವರಿಂದ ಕೂಡ ನಿಮಗೆ ಒಳ್ಳೆಯ ಸಲಹೆ, ಮಾರ್ಗದರ್ಶನ ಸಿಕ್ಕತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಈ ಶನಿಯಿಂದ ಉತ್ತಮವಾದಂತಹ ಲಾಭವನ್ನು ಪಡ್ಕೊಳ್ತೀರಿ. ನಿಮ್ಮ ಓದು, ನಿಮ್ಮ ಗುರಿ ಸಾಧನೆ ಬಹಳ ಸುಲಭದಲ್ಲಿ ನೀವು ಮುನ್ನಡೆಯುವಂಥದ್ದು ಇರುತ್ತೆ. ಒಟ್ಟಾರೆ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಈ ಸಂದರ್ಭದಲ್ಲಿ ಸಿಕ್ಕುವಂಥದ್ದು ಇದೆ. ಹಾಗೆ ನೀವು ಈ ವರ್ಷ ನಿಮ್ಮ ಒಂದು ಕನಸಿನ ಯೋಜನೆಗಳನ್ನು ಸಾಕಾರಗೊಳಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ಈ ವರ್ಷದಲ್ಲಿ ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡಿ. ಆದರೆ ಯಾವುದೇ ಒಂದು ದೇವಾಲಯದ ನಿರ್ಮಾಣಕ್ಕೆ ಹಣದ ನೆರವನ್ನು ನೀಡಬೇಡಿ, ಹಣದ ರೂಪದಲ್ಲಿ ಕೊಡಬೇಡಿ, ಆದರೆ ವಸ್ತುವಿನ ರೂಪದಲ್ಲಿ ಸಹಾಯ ಮಾಡಿ. ದೇವಾಲಯ ಪುನರುಜ್ಜೀವನಕ್ಕೋ, ಪುನರ್ ನಿರ್ಮಾಣಕ್ಕೋ ಅಥವಾ ಹೊಸದಾಗಿ ಕಟ್ಟುವಂತಹ ದೇವಾಲಯಕ್ಕೋ ನಿಮ್ಮ ತನು ಮನವನ್ನು ಅರ್ಪಣೆ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ವರ್ಷದಲ್ಲಿ ಯಾರಾದರೂ ಇಬ್ಬರು ಬಡ ಮಕ್ಕಳಿಗೆ ಓದಲಿಕ್ಕಾಗಿ ಲೇಖನ ಸಾಮಗ್ರಿಗಳನ್ನು ಅಥವಾ ಓದುವಂಥ ಒಂದು ಖರ್ಚನ್ನು ಭರಿಸುವಂಥದ್ದನ್ನು ಮಾಡಿ, ನಿಮಗೆ ಉತ್ತಮವಾದ ಫಲ ಸಿಕ್ಕತ್ತೆ. ಹಾಗೆ ನಿಮಗೂ ಜ್ಞಾನಾಭಿವೃದ್ಧಿ ಆಗುವಂಥದ್ದು, ನಿಮ್ಮ ಮಕ್ಕಳಿಗೂ ಜ್ಞಾನಾರ್ಜನೆಗೆ ಗ್ರಹಗತಿಗಳು ಸಹಕಾರ ನೀಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಈ ಪರಾಭವ ನಾಮ ಸಂವತ್ಸರ ನಿಮಗೆ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯಪೂರ್ಣವಾದ ಬದುಕನ್ನು ಭಗವಂತ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಕುಂಭರಾಶಿ. ಕುಂಭರಾಶಿಯವರಿಗೆ ಪರಾಭವ ನಾಮ ಸಂವತ್ಸರ ಮಧ್ಯಮ ಫಲವನ್ನು ತರುವಂತಹ ಸಂವತ್ಸರ ಇದು. ಏಕೆಂದ್ರೆ ಈ ಸಂವತ್ಸರದಲ್ಲಿ ನಿಮಗೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ದ್ವಿತೀಯದಲ್ಲಿ ಇರ್ತಾನೆ, ಧನಸ್ಥಾನದಲ್ಲಿ ಇರ್ತಾನೆ, ಕುಟುಂಬ ಸ್ಥಾನ ಇದು. ಹಾಗಾಗಿ ಇಲ್ಲಿ ಶನಿಯಿಂದ ನಿಮಗೆ ಅಷ್ಟೊಂದು ಶುಭ ಫಲಗಳು ಸಿಗ್ತಾ ಇಲ್ಲ. ಜೊತೆಗೆ ಗುರು ನಿಮಗೆ ಮಿಥುನ ರಾಶಿ ಮತ್ತೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುವಾಗ ಶುಭ ಫಲಗಳನ್ನ ತರುವಂಥವನು ಗುರು. ಇಲ್ಲಿ ಮಿಥುನ ರಾಶಿಯಲ್ಲಿ ಗುರು ನಿಮಗೆ ಪಂಚಮ ಸ್ಥಾನದಲ್ಲಿದ್ದರೆ ಸಿಂಹ ರಾಶಿಯಲ್ಲಿ 7ರ ಸ್ಥಾನದಲ್ಲಿ ಇರ್ತಾನೆ, ಕಳತ್ರ ಸ್ಥಾನ. ಹಾಗಾಗಿ ಗುರು 2, 5, 7, 9, 11ನೇ ಸ್ಥಾನದಲ್ಲಿದ್ದಾಗ ಶುಭ ಫಲಗಳನ್ನು ತರುವಂಥವನು. ಹಾಗಾಗಿ ನಿಮಗೆ ಮಿಥುನ ಮತ್ತು ಸಿಂಹ ರಾಶಿಯ ಗುರು ಶುಭ ಫಲಗಳನ್ನು ತರ್ತಾನೆ. ಆದರೆ ಈ ಕರ್ಕಾಟಕ ರಾಶಿಗೆ ಬಂದಾಗ ಗುರು ನಿಮಗೆ ಸ್ವಲ್ಪ ವ್ಯವಹಾರದಲ್ಲಾಗಲಿ ಅಥವಾ ನಿಮ್ಮ ಪ್ರಗತಿಯಲ್ಲಾಗಲಿ ಹಿನ್ನಡೆ ಕಾಣುವಂಥ ಸಂದರ್ಭ ಇದೆ. ಹಾಗಾಗಿ ನೀವು ಈ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ಮತ್ತೆ ಜನವರಿ 24ರಿಂದ ಏಪ್ರಿಲ್ 7ನೇ ತಾರೀಕಿನವರೆಗೆ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು ನಿಮಗೆ 6ರ ಸ್ಥಾನದಲ್ಲಿರ್ತಾನೆ. ಆ ಸಂದರ್ಭದಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಶನಿ ವರ್ಷ ಪೂರ್ತಿ ಮೀನರಾಶಿಯಲ್ಲೇ ಸಂಚಾರ ಮಾಡುವಂಥವನು. ಹಾಗಾಗಿ ಇಲ್ಲಿ ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಲ್ಲೇ ಶನಿ ಇರುವಂಥವನು. ಈ ಒಂದು ಸಂದರ್ಭದಲ್ಲಿ ಸಾರಾಸಗಟಾಗಿ ನಿಮ್ಮ ಒಂದು ವಾರ್ಷಿಕ ಭವಿಷ್ಯವನ್ನು ನೋಡೋದಾದರೆ ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಶುಭ ಫಲಗಳು ನಿಮಗೆ ಈಗಾಗಲೇ ಗೊತ್ತಾಯ್ತದು. ಇನ್ನು ಈ ಒಂದು ಸಂದರ್ಭದಲ್ಲೇ ನಿಮಗೆ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಥವಾ ಅರ್ಧಂಬರ್ಧ ಆಗಿ ಉಳಿದಿರುವಂತಹ ಕೆಲಸ ಕಾರ್ಯಗಳು ಅದನ್ನು ಮುಂದುವರಿಸಲಿಕ್ಕೆ ಅತ್ಯುತ್ತಮವಾದಂಥ
ಸಮಯ ಇದು. ಇನ್ನು ಕುಟುಂಬದಲ್ಲೂ ಕೂಡ ಹಿತಕರವಾದಂತಹ ಒಂದು ವಾತಾವರಣ ಇರುತ್ತೆ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗಾಗ್ಲಿ ಅಥವಾ ನಿಮ್ಮ ಒಂದು ಮಾತಿಗಾಗ್ಲಿ ಮೌಲ್ಯ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿರುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಒಂದು ಪ್ರಭಾವವನ್ನ ನೀವು ಉಪಯೋಗಿಸಿಕೊಂಡು ಕೆಲಸಗಳನ್ನ ಯಶಸ್ವಿಗೊಳಿಸಬಹುದು. ಅದರಲ್ಲೂ ರಾಜಕಾರಣಿಗಳು ವಿಶೇಷವಾಗಿ ಹೊಂದಾಣಿಕೆಯಿಂದ ನೀವು ಮುಂದುವರೆದ್ರೆ ನಿಮಗೆ ಉನ್ನತವಾದಂತಹ ಸ್ಥಾನಮಾನಗಳು ಸಿಕ್ಕುವಂತಹ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲೂ ಕೂಡ ನಿಮ್ಮ ಒರಟು ವರ್ತನೆ ಆಗಲಿ, ರಹಸ್ಯ ಒಪ್ಪಂದಗಳಾಗಲಿ ಆಗಬಾರ್ದು. ಇದೊಂದನ್ನು ಮಾತ್ರ ನೀವು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗತ್ತೆ. ಇನ್ನು ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ವ್ಯಾಪಾರ ವಿಸ್ತರಣೆ ಆಗುತ್ತೆ. ಅದಕ್ಕೆ 4 ಜನ ಹೊಸಬರನ್ನ ಸೇರ್ಪಡೆ ಮಾಡಿಸ್ಕೊಳ್ಳುವಂಥದ್ದು ಕೂಡ ಇದೆ. ನಿಮಗೆ ಬರಬೇಕಾದಂತಹ ಬಾಕಿ ಹಣ ಆಗಲಿ ಅಥವಾ ನೀವು ನಿರೀಕ್ಷೆ ಮಾಡಿದಂತಹ ಕೆಲವೊಂದು ಸಂಪನ್ಮೂಲಗಳಾಗ್ಲಿ ನಿಮಗೆ ಸಿಕ್ಕುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ನಿಮ್ಮಲ್ಲಿ ನಿಮ್ಮ ಸ್ವಂತ ಬಿಸ್ನೆಸ್ ಆಗಲಿ ಅಥವಾ ಉದ್ಯೋಗ ಮಾಡ್ತಾ ಇರಿ, ಅದರಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಸಂದರ್ಭ ಇದು. ಮಿಥುನ ಮತ್ತೆ ಸಿಂಹ ರಾಶಿಯಲ್ಲಿ ಗುರು ಇರುವಂತಹ ಸಂದರ್ಭಗಳಲ್ಲಿ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡಿದಾಗ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗುವಂಥದ್ದು ಇದೆ. ಏಕೆಂದ್ರೆ ಇದು 6 ನಿಮಗೆ ಅಷ್ಟೊಂದು ಫೇವರಬಲ್ ಆಗಿರುವಂತಹ ಸಂಖ್ಯೆ ಅಲ್ಲ. ಹಾಗಾಗಿನೇ ಮನಸ್ಸಿಗೆ ವೃಥ ಚಿಂತೆ ಉಂಟಾಗುವಂತಹ ಸಂದರ್ಭ. ಇನ್ನು ಕೈಯಲ್ಲಿದ್ದಂತಹ ಹಣ, ನೀವು ಉಳಿತಾಯ ಮಾಡಿದ್ದಂತಹ ಹಣ, ಅದನ್ನು ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡ್ಬೋದು. ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಯಾವುದೇ ಒಂದು ಸಣ್ಣ ಕೆಲಸವನ್ನು ಆರಂಭ ಮಾಡಲಿಕ್ಕೂ ಕೂಡ ನೀವು ತುಂಬ ಪ್ರಯಾಸ ಪಡಬೇಕಾಗತ್ತೆ, ತುಂಬ ಕಷ್ಟಪಡಬೇಕು. ಏಕೆಂದರೆ ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮ್ಮವರೇ, ನಿಮ್ಮ ಸುತ್ತಮುತ್ತಲಿರುವಂಥವರೇ ನಿಮಗೆ ತೊಂದರೆಯನ್ನು ಕೊಡುವಂಥವ್ರು. ಹಾಗಾಗಿ ಈ ಒಂದು ಸನ್ನಿವೇಶ ನಿಮಗೆ ಬಿಸಿ ತುಪ್ಪದಂತೆ ಇರುತ್ತೆ. ಅವರ ಮೇಲೆ ಯಾವುದೇ ಒಂದು ಪ್ರತೀಕಾರವನ್ನಾಗಲಿ ಸೇಡನ್ನಾಗಲಿ ತೀರಿಸ್ಕೊಳ್ಳಿಕ್ಕೆ ಆಗಲ್ಲ. ಅಂಥ ಒಂದು ಅಸಹಾಯಕ ಸ್ಥಿತಿ ನಿಮ್ಮದಾಗ್ಬಿಟ್ಟಿರುತ್ತೆ. ಇನ್ನು ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ಹಿನ್ನಡೆ ಇರೋದ್ರಿಂದ ನೀವು ಸಮಾಜದಲ್ಲಿ ಮೂಲೆ ಗುಂಪಾಗ್ತಾ ಇದ್ದೀರಿ ಅನ್ನುವಂಥ ಒಂದು ಭಾವನೆ ಕೂಡ ಬರಬಹುದು. ಜೊತೆಗೆ ಹೊಸ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳಿಕ್ಕೂ ಕೂಡ ನಿಮಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಹಾಗಾಗಿ ಹೇಗೋ ಒಂದು ಜೀವನ ನಡೆದರೆ ಸಾಕು ಅನ್ನುವಂಥ ಒಂದು ಸಂದರ್ಭ. ಇನ್ನು ಈ ಶನಿ ನಿಮಗೆ ದ್ವಿತೀಯದಲ್ಲಿದ್ದಾಗ ಹಣಕಾಸಿನ ತೊಂದರೆಗಳನ್ನು ಉಂಟು ಮಾಡುವಂಥವನು. ಹಾಗಾಗಿ ಅಲ್ಲಿ ಸ್ವಲ್ಪ ಹಣದ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೀವು ಒಳ್ಳೆಯ ಕೆಲಸಗಳನ್ನೇ ಮಾಡಿ, ಒಳ್ಳೆಯ ಮಾತನ್ನೇ ಆಡಿ, ಆದರೆ ಅದನ್ನು ಜನ ಅಪಾರ್ಥ ಮಾಡ್ಕೊಳ್ತಾರೆ. ಇದರಿಂದ ನಿಮ್ಮ ಮೇಲೆ ವೃಥ ಅಪವಾದಗಳು ಬರುವಂತಹ ಸಾಧ್ಯತೆ ಇದೆ. ನೀವು ಗಳಿಸಿದ್ದಂಥ ಹೆಸರಿಗೆ ಒಂದು ಕಪ್ಪು ಮಸಿ ಬಳಿಯುವಂತಹ ಒಂದು ಪ್ರಯತ್ನ ಕೂಡ ನಿಮ್ಮವರಿಂದಲೇ ಆಗತ್ತೆ. ಹಾಗಾಗಿ ನಿಮ್ಮ ಶತ್ರುಗಳು ಎಲ್ಲೋ ದೂರದಲ್ಲಿಲ್ಲ, ನಿಮ್ಮ ಹತ್ತಿರದಲ್ಲೇ ಇದ್ದಾರೆ, ನಿಮ್ಮೊಳಗೆ ಇದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾತ್ರ ನೀವು ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ 7.5 ಶನಿ ನಡೀತಾ ಇರುವಂಥದ್ದು, ಅಂತಿಮ ಹಂತದಲ್ಲಿರುವಂಥದ್ದು. ಹಾಗಾಗಿ ಸ್ವಲ್ಪ ವಿಚಾರಪೂರ್ವಕವಾಗಿ, ಪ್ರಾಮಾಣಿಕವಾಗಿ, ಜಾಗೃತಿಯಾಗಿದ್ದರೆ ಅಲ್ಪ ಸ್ವಲ್ಪ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ವೃಥಾ ತಿರುಗಾಟ ಇರುತ್ತೆ, ಓಡಾಟ ಇರುತ್ತೆ, ಕುಟುಂಬದಿಂದ ದೂರ ಉಳಿಬೇಕು, ಎಲ್ಲ ಒಂದು ಕಡೆ ಬೇರೆ ವಾಸ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಕೂಡ ಬರಬಹುದು. ಹಾಗಾಗಿ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟಗಳು ಉಂಟಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಪ್ರಗತಿ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಬಂದದ್ರಲ್ಲೇ ತೃಪ್ತಿ ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಸ್ವೀಕರಿಸಬೇಕಾಗತ್ತೆ. ಇದೆಲ್ಲದಕ್ಕೂ ಕೂಡ ಸ್ವಲ್ಪ ಮನಸ್ಸು ದೊಡ್ಡದಿರಬೇಕು, ಎಲ್ಲವನ್ನ ಅಕಾಮಿಡೇಟ್ ಮಾಡಬೇಕಲ್ಲ. ಹಾಗಾಗಿ ಸರಿ ತಪ್ಪುಗಳನ್ನು ಕೂಡ ನೀವು ಹೊಟ್ಟೆಗೆ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಪ್ರಾಮಾಣಿಕತೆಯಿಂದ, ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯನ್ನು ತೋರಿಸಿದ್ರೆ ಫಲಗಳು ಬಹಳ ಬೇಗ ಸಿಕ್ಕತ್ತೆ. ಅದರಲ್ಲೂ ಉನ್ನತ ಮಟ್ಟದ ಫಲಗಳು ಸಿಕ್ಕಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಪಟ್ಟರೆ ಏನನ್ನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಆದರೆ ಮನಸ್ಸು ಮಾಡಬೇಕು. ಈ ಮನಸ್ಸನ್ನು ನೀವು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಹಾಗಾಗಿನೇ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಇದೆ, ಒಂದು ಸ್ಥಿರತೆ ಇದೆ, ಎಲ್ಲ ಕಡೆ ಕಂಫರ್ಟಬಲ್ ಆಗಿ ಇರ್ತೀನಿ ಅಂದಾಗಲೇ ಯಾಮಾರುವಂಥದ್ದು ಜಾಸ್ತಿ ಆಗುತ್ತೆ. ಅದರಲ್ಲಿ ನೀವು ಗಮನ ಹರಿಸಬೇಕಾಗತ್ತೆ. ಇನ್ನು ನಿಮ್ಮ ಕೌಶಲ್ಯಗಳನ್ನು, ನಿಮ್ಮಲ್ಲಿರುವಂಥ ಒಂದು ಸ್ಕಿಲ್ಲನ್ನು, ನಿಮ್ಮ ಪ್ರತಿಭೆಯನ್ನು ಸುಧಾರಿಸ್ಕೊಳ್ಳಿಕ್ಕೆ, ಅದರಿಂದ ಹಣ ಸಂಪಾದನೆ ಮಾಡಲಿಕ್ಕೂ ಕೂಡ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ನೀವು ಸದುಪಯೋಗ ಮಾಡಿಕೊಂಡ್ರೆ ನಿಮಗೆ ಸಂಪಾದನೆಗೆ, ಆದಾಯಕ್ಕೇನು ಕೊರತೆ ಇರಲ್ಲ. ಆದರೆ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಒಂದು ಮನಸ್ಥಿತಿ ಇರಲ್ಲ, ಸ್ವಲ್ಪ ಸೋಮಾರಿತನ ಇರುವಂಥದ್ದು ಇರುತ್ತೆ. ಇನ್ನು ಯಾರನ್ನೋ ನಂಬಿ, ಯಾರ ಮಾತನ್ನೋ ನಂಬಿ ಅವರಂತೆ ನೀವು ನಡೆಯುವಂಥದ್ದಾದರೆ ಅಲ್ಲಿ ನಿಮಗೆ ಹಿನ್ನಡೆ. ಏಕೆಂದರೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಯಂದ್ರಾಗಲಿ, ಗುರು ಹಿರಿಯರಾಗಲಿ ಹೇಳುವಂಥ ಮಾತಿಗೆ ಸ್ವಲ್ಪ ಬೆಲೆ ಕೊಡಬೇಕಾಗತ್ತೆ. ಹಾಗೆ ಬಣ್ಣದ ಮಾತಿಗೆ ಮರುಳಾಗಬೇಡಿ. ಇನ್ನು ಸ್ತ್ರೀಯರ ವಿಚಾರದಲ್ಲಿ ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ.
ಎಲ್ಲೋ ಒಂದು ಕಡೆ ನಿಮ್ಮ ವೃತ್ತಿಯಲ್ಲಾಗ್ಲಿ, ನಿಮ್ಮ ಒಂದು ಉದ್ಯೋಗದಲ್ಲಾಗ್ಲಿ, ವ್ಯಾಪಾರದಲ್ಲಾಗ್ಲಿ ಸಡನ್ ಆಗಿ ಒಂದು ಶಿಫ್ಟ್ ಆಗಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಓರ್ವ ಸ್ತ್ರೀ ಆಗಿರ್ತಾಳೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಒಂದು ಬದಲಾವಣೆಗಾಗಿ, ನಿಮ್ಮ ಆರೋಗ್ಯದ ಸುಧಾರಣೆಗಾಗಿ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಅದಕ್ಕಾಗಿನೇ ನೀವು ನವಗ್ರಹ ಶಾಂತಿಯನ್ನ ಮಾಡಿಸುವಂಥದ್ದು. ಹಾಗೆ ಶನಿವಾರದ ದಿನ ನೀವು ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ. ಇನ್ನು ಶನಿ ದೇವಾಲಯಕ್ಕೆ ಹೋದರೆ ಎಳ್ಳೆಣ್ಣೆಯ ದೀಪಗಳನ್ನು ಹೊತ್ತಿಸುವಂಥದ್ದನ್ನು ಮಾಡಿ. ಇನ್ನು ನವಗ್ರಹ ಧಾನ್ಯಗಳನ್ನು ತಿಂಗಳಿಗೆ ಒಮ್ಮೆಯಾದರೂ ಕೂಡ ದಾನ ಕೊಡುವಂಥದ್ದನ್ನು ಮಾಡಿ. ಇಲ್ಲ ನಿಮ್ಮ ಕಷ್ಟ ಕಾಲದಲ್ಲಿ ದಾನ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಈ ವರ್ಷ ನೀವು ನಿಮ್ಮ ಗುರುಗಳ ದರ್ಶನ ಮಾಡಿ. ಗುರು ದರ್ಶನಕ್ಕೆ ಹೋದಾಗ ಹಳದಿ ವಸ್ತ್ರಗಳನ್ನು ಮತ್ತೆ ಹಳದಿಯ ಬಣ್ಣದ ಹಣ್ಣುಗಳನ್ನು ನೀವು ಗುರುಗಳಿಗೆ ಸಮರ್ಪಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ಪರಾಭವ ನಾಮ ಸಂವತ್ಸರ ನಿಮಗೆ ಎಲ್ಲ ರೀತಿಯಲ್ಲೂ ಸುಖ, ಶಾಂತಿ, ಸಮೃದ್ಧಿ, ಆಯಸ್ಸು, ಆರೋಗ್ಯದ ಬದುಕನ್ನು ದಯಪಾಲಿಸಲಿ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡೋಣ. ಮೀನರಾಶಿ. ಮೀನರಾಶಿಯವರಿಗೆ ಈ ಪರಾಭವ ನಾಮ ಸಂವತ್ಸರದ ಫಲಾಫಲಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಮೀನರಾಶಿಯವರಿಗೆ 2 ವಿಶೇಷತೆಗಳಿದೆ. ಏನಂದ್ರೆ ಸಾಡೆ ಸಾತಿ ನಡೀತಾ ಇರುವಂತಹ ಸಂದರ್ಭ ಇದು. ಮೀನರಾಶಿಯಲ್ಲೇ ಶನಿ ಸ್ಥಿತನಾಗಿರ್ತಾನೆ. ಅದರಲ್ಲೂ ಇಡೀ ವರ್ಷ ಮೀನರಾಶಿಯ ಉತ್ತರಾಭಾದ್ರ ನಕ್ಷತ್ರ ಮತ್ತೆ ರೇವತಿ ನಕ್ಷತ್ರದಲ್ಲೇ ಶನಿ ಸಂಚಾರ ಮಾಡುವಂಥವನು. ಇನ್ನು ಗುರು 3 ಬಾರಿ ಈ ರಾಶಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ಒಂದು ಮಿಥುನ ರಾಶಿಯಲ್ಲಿರುವಂತಹ ಗುರು ಆಗಲಿ ಅಥವಾ ಸಿಂಹ ರಾಶಿಯಲ್ಲಿರುವಂತಹ ಗುರು ಆಗಲಿ ನಿಮಗೆ ಅಷ್ಟೊಂದು ಶುಭದಾಯಕನಾಗಿಲ್ಲ. ಯಾಕೆಂದ್ರೆ ಮಿಥುನ ರಾಶಿಗೆ 4ರ ಸ್ಥಾನದಲ್ಲಿ ಗುರು ಇರ್ತಾನೆ. ಇನ್ನು ಸಿಂಹ ರಾಶಿಯಲ್ಲಿ ಗುರು ಇದ್ದಾಗ ಅದು 6ರ ಸ್ಥಾನಕ್ಕೆ ಬರುತ್ತೆ. ಆದರೆ ಗುರು ನಮಗೆ ಶುಭ ಫಲಗಳನ್ನು ಕೊಡುವಂಥದ್ದು ಗುರು 2, 5, 7, 9 ಮತ್ತೆ 11ನೇ ಸ್ಥಾನದಲ್ಲಿ ಇದ್ದಾಗ. ಹಾಗಾಗಿ ಇಲ್ಲಿ ಕರ್ಕಾಟಕ ರಾಶಿಗೆ ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬಂದಾಗ ಮಾತ್ರ ನಿಮಗೆ ಶುಭ ಫಲಗಳಿರುತ್ತೆ. ಆಗ ನಿಮಗೆ ಪಂಚಮ ಸ್ಥಾನಕ್ಕೆ ಗುರು ಬರ್ತಾನೆ, ಪೂರ್ವ ಪುಣ್ಯ ಸ್ಥಾನ. ಇದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಇನ್ನು ಈ ಮಿಥುನ ಮತ್ತು ಸಿಂಹರಾಶಿಯಲ್ಲಿರುವಂತಹ ಗುರು ನಿಮಗೆ ಅಶುಭದಾಯಕನಾಗಿರೋದ್ರಿಂದ ನಿಮಗೆ ಸಾಧಾರಣವಾದಂಥ ಒಂದು ಲಾಭ ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು ನಿಮಗೆ ಚತುರ್ಥದಲ್ಲಿ ಮತ್ತೆ ಷಷ್ಠದಲ್ಲಿ ಇದ್ದಾಗ ನಿಮಗೆ ಸುಖಕ್ಕೆ ಸ್ವಲ್ಪ ಕೊರತೆ ಉಂಟಾಗುವಂಥ ಸಾಧ್ಯತೆ ಇದೆ. ಎಲ್ಲವೂ ಇದೆ, ಆದರೆ ಅನುಭವಿಸಲಿಕ್ಕೆ ಯೋಗ ಇಲ್ಲ. ಹಣೆ ಬರಹ ಸರಿ ಇಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆ. ಇಲ್ಲಿ ಉದ್ಯೋಗ ಮಾಡ್ತಾ ಇರುವಂಥವ್ರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು, ಏನೋ ಒಂದು ಕಿರುಕುಳ. ಅದರಲ್ಲೂ ಒಂದು ಕೋಲ್ಡ್ ವಾರ್ ಟೈಪಲ್ಲಿ ನಿಮ್ಮ ಕಲಹಗಳು ಮುಂದುವರಿಯುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ನಿಮ್ಮ ಪ್ರತಿಸ್ಪರ್ಧಿಗಳು ಜಾಸ್ತಿ. ವ್ಯಾಪಾರದಲ್ಲಿ ಪೈಪೋಟಿ ಇದೆ, ಹೆವಿ ಕಾಂಪಿಟೇಷನ್ ಅನ್ನುವಂಥದ್ದು. ಅದರಲ್ಲೂ ಅನ್ಹೆಲ್ತಿ ಕಾಂಪಿಟೇಷನ್ ನಿಮಗೆ ತುಂಬ ಇರುತ್ತೆ ಈ ವರ್ಷದಲ್ಲಿ. ಇದರಿಂದ ಮನಸ್ಸಿಗೆ ತುಂಬ ಚಿಂತೆ ಉಂಟಾಗುವಂಥದ್ದು ಇದೆ. ಎಷ್ಟೋ ಸಲ ನೀವು ಮಾಡ್ತಾ ಇರುವಂಥ ಉದ್ಯೋಗವನ್ನು ವ್ಯಾಪಾರವನ್ನು ಮುಚ್ಚಿಬಿಡಬೇಕು ಅನ್ನುವಂಥದ್ದು, ಅದನ್ನು ನಿಲ್ಲಿಸ್ಬಿಡ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಬರುವಂಥದ್ದು ಇದೆ. ಆದರೆ ಜೀವನ ನಡೀಬೇಕಲ್ಲ, ಹೇಗೋ ಮುಂದುವರಿಸಬೇಕು ಅನ್ನುವಂಥದ್ದು ನಿಮ್ಮ 2ನೇ ಮನಸ್ಸು ಹೇಳ್ತಾ ಇರುತ್ತೆ. ಹಾಗೆ ನಿಮ್ಮನ್ನು ಮೋಟಿವೇಟ್ ಮಾಡುವಂಥವ್ರಾಗಲಿ, ನಿಮ್ಮಲ್ಲಿರುವಂಥ ಒಂದು ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳುವಂಥವ್ರಾಗಲಿ ಬಹಳ ಕಡಿಮೆ. ಹಾಗಾಗಿ ನಿಮ್ಮ ಕುಟುಂಬಸ್ಥರಾಗಲಿ, ಬಂಧುಗಳಾಗಲಿ, ಸ್ನೇಹಿತರಾಗಲಿ ನಿಮ್ಮಲ್ಲಿರುವಂಥ ದೋಷಗಳನ್ನೇ ಎತ್ತಿ ಎತ್ತಿ ಹೇಳುವಂಥವ್ರು. ಅದನ್ನು ನೀವು ಕೇಳಿಸ್ಕೊಂಡಾಗ ನಿಮ್ಮ ಒಂದು ಅಂತಃಶಕ್ತಿಯೇ ಕಮ್ಮಿ ಆಗಿಬಿಡುತ್ತೆ, ಆತ್ಮವಿಶ್ವಾಸವೇ ಹುಡುಗಿ ಹೋಗ್ಬಿಡುತ್ತೆ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ನಿಮಗೆ ನೀವೇ ಮೋಟಿವೇಟ್ ಮಾಡಿಕೊಳ್ಬೇಕು, ನಿಮ್ಮನ್ನು ನೀವೇ ಸರಿದಾರಿಗೆ ತಂದುಕೊಳ್ಬೇಕು. ಆ ಒಂದು ಪ್ರಯತ್ನ ಆಗಬೇಕಾಗತ್ತೆ. ಸೆಲ್ಫ್ ಮೇಡ್ ಪರ್ಸನ್ ಆಗಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಲೇಬೇಕಾಗತ್ತೆ. ಇನ್ನು ಕುಟುಂಬದಲ್ಲೂ ಕೂಡ ಅಹಿತಕರವಾದಂಥ ವಾತಾವರಣ ಇರುತ್ತೆ. ಕುಟುಂಬಸ್ಥರ ಕೆಲವರ ಮಾತು, ಕೆಲವರ ನಡತೆ ನಿಮಗೆ ಇಷ್ಟ ಆಗಲ್ಲ. ನಿಮ್ಮ ವಿರುದ್ಧವಾಗಿ ನಿಲ್ತಾರೆ, ವಿರುದ್ಧವಾಗಿ ಮಾತಾಡ್ತಾರೆ. ಇದು ಮನಸ್ಸಿಗೆ ತೀವ್ರವಾದ ನೋವನ್ನು ತರುತ್ತೆ. ಎಷ್ಟೋ ಸಲ ಮನೆಯಿಂದ ದೂರ ಉಳಿಬೇಕು ಅನ್ನುವಂಥ ಒಂದು ಚಿಂತೆ ಕೂಡ ಮನಸ್ಸಿಗೆ ಬರುವಂಥದ್ದು ಇದೆ. ನಿರ್ಲಿಪ್ತ ಜೀವನ ಇರುತ್ತೆ. ಹಾಗೆ ವೈರಾಗ್ಯ ಭಾವ ಮೂಡುವಂಥ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಇನ್ನು ಗುರು ನಿಮಗೆ ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಂದರೆ ಗುರು ಈ ಜೂನ್ 1ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೆ ಮತ್ತೆ ಜನವರಿ 24ನೇ ತಾರೀಕಿನಿಂದ ಏಪ್ರಿಲ್ 7ನೇ ತಾರೀಕಿನವರೆಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಶುಭ ಫಲದಾಯಕನಾಗಿರ್ತಾನೆ. ಆಗ ನಿಮಗೆ ಹಣಕಾಸಿನ ನೆರವು ಸಿಕ್ಕತ್ತೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಲಾಭ ಕಾಣಿಸ್ಕೊಳ್ಳುತ್ತೆ.
ಕೈಬಿಟ್ಟು ಹೋಗಿದ್ದಂತಹ ಕೆಲವು ಕೆಲಸಗಳು, ಕೆಲವು ಉದ್ಯೋಗಗಳು ಮತ್ತೆ ವಾಪಸ್ ಬರುತ್ತೆ. ನಿಮ್ಮಿಂದ ದೂರ ಹೋಗಿರುವಂತಹ ಸ್ನೇಹಿತರಾಗಲಿ, ಬಂಧುಗಳಾಗಲಿ ನಿಮ್ಮನ್ನು ಅರ್ಥ ಮಾಡಿಕೊಂಡು ಮತ್ತೆ ನಿಮ್ಮ ಜೊತೆ ಸೇರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ, ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅನ್ನುವಂಥ ಒಂದು ಪ್ರಯತ್ನ, ಇದಕ್ಕೆ ನಿಮಗೆ ಪೂರಕವಾಗಿ ಕುಟುಂಬಸ್ಥರ ಬೆಂಬಲ ಕೂಡ ಇರುತ್ತೆ. ಇದರಿಂದ ನೀವು ನಿಮ್ಮ ಗುರಿಯನ್ನು ಸಾಧನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಂಧುಗಳಿಂದ, ಮಿತ್ರರಿಂದ ಕೂಡ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಬರಬೇಕಾದಂಥ ಹಣ ಬರುತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡಿದಂಥ ಫಲ ನಿಮ್ಮ ಪ್ರತಿ ಕಾರ್ಯದಲ್ಲೂ ಕೂಡ ನಿಮಗೆ ಬಂದೊದಗುವಂಥದ್ದು ಕೂಡ ಇದೆ. ಹಾಗೆ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಇರುತ್ತೆ. ಇನ್ನು ಕುಟುಂಬಸ್ಥರು ನಿಮ್ಮ ಮಾತನ್ನು ಕೇಳ್ತಾರೆ. ನಿಮ್ಮ ಯೋಜನೆಗಳಿಗೆ ಅವರು ಕೂಡ ಪೂರ್ಣ ಸಹಕಾರವನ್ನು ತೋರಿಸುವಂಥವ್ರು. ಇದರಿಂದ ನಿಮ್ಮ ಕೆಲಸಗಳು ಬಹಳ ಸುಲಭದಲ್ಲಿ ಮುಂದುವರಿಯುತ್ತೆ, ಯಶಸ್ಸನ್ನು ಕಾಣುತ್ತೆ. ಇನ್ನು ನಿಮ್ಮ ಸ್ನೇಹಿತರಿಂದ ಒಂದು ಒಳ್ಳೆಯ ಸಮಯದಲ್ಲಿ ನಿಮಗೆ ಸಹಕಾರ ಸಿಕ್ಕತ್ತೆ, ಸಹಾಯ ಸಿಕ್ಕತ್ತೆ. ಇದು ಜೀವನದಲ್ಲೇ ಮರೆಯಲಾಗದಂಥ ಒಂದು ಘಟನೆ. ಅಂಥದ್ರಲ್ಲಿ ನಿಮ್ಮ ಸ್ನೇಹಿತರನ್ನ ನೀವು ಸ್ಮರಿಸ್ಕೊಳ್ಬೇಕಾಗತ್ತೆ ಈ ವರ್ಷ. ಇನ್ನು ಶನಿ ನಿಮಗೆ ಈ ವರ್ಷದಲ್ಲಿ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ, 7.5 ಶನಿ ಬೇರೆ ನಡೀತಾ ಇರೋದ್ರಿಂದ ನಿಮ್ಮ ಪರಿಶ್ರಮ ಬಹಳ ವಿಪರೀತವಾಗಿರುತ್ತೆ. ಅದಕ್ಕೆ ತಾಳ್ಮೆ ಬೇಕು ಮತ್ತು ಸಹನೆ ತುಂಬ ಬೇಕಾಗುತ್ತೆ. ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಶನಿಯಿಂದ ನಿಮಗೆ ಸಿಕ್ಕುವಂಥದ್ದು. ಕೆಲವು ಕೆಲಸಗಳು ವಿಳಂಬ ಆಗ್ಬೋದು, ತುಂಬ ನಿಧಾನ ಆಗ್ಬೋದು, ಫಲಿತಾಂಶಗಳು ಬರದೇ ಇರ್ಬೋದು. ಆದರೆ ನಿಮ್ಮ ಒಂದು ತಾಳ್ಮೆಯನ್ನು ಮಾತ್ರ ಕಳ್ಕೊಳ್ಬೇಡಿ. ಇದರಿಂದ ನಿಮಗೆ ಒಂದು ಸ್ಥಿರವಾದಂಥ ಮನಸ್ಸು ಬೆಳೀಲಿಕ್ಕೆ ಕಾರಣವಾಗುತ್ತೆ. ಇನ್ನು ಗುರುವಿನ ಬಲ ಕರ್ಕಾಟಕ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಹೆಚ್ಚಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಧೈರ್ಯ ಜಾಸ್ತಿ ಇರುತ್ತೆ. ಹಾಗೆ ಹೊಸ ಆಲೋಚನೆಗಳು ಬರುವಂತಹ ಸಂದರ್ಭ ಕೂಡ ಇದೆ. ಹೊಸ ಸಹಕಾರಗಳು ಸಿಕ್ಕತ್ತೆ. ವಿದೇಶದಿಂದಲೂ ಕೂಡ ನಿಮಗೆ ಸಹಾಯ ಸಿಕ್ಕುವಂಥದ್ದು. ವಿದೇಶ ಪ್ರವಾಸ ಆಗಲಿ ಅಥವಾ ನೀವು ಹುಟ್ಟಿದ ಊರಿನಿಂದ ಮತ್ತೊಂದು ಊರಿನಲ್ಲಿ ಹೋಗಿ ಅಲ್ಲಿ ನಿಮ್ಮ ಸಾಮ್ರಾಜ್ಯವನ್ನು ಪ್ರತಿಷ್ಠಾಪನೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಸಕ್ಸಸ್ ಆಗುತ್ತೆ. ಒಟ್ಟಾರೆ ಅಂತಿಮವಾಗಿ ನಿಮ್ಮ ಶ್ರಮ ಗುರುತಿಸಲ್ಪಡುತ್ತೆ. ಆದರೆ ತುಂಬ ತಾಳ್ಮೆಯಿಂದ, ತುಂಬ ಸಹನೆಯಿಂದ ಕೆಲಸಗಳನ್ನು ಮಾತ್ರ ನೀವು ಮುಂದುವರಿಸಲೇಬೇಕಾಗತ್ತೆ. ಹಾಗೆ ಮಾನಸಿಕ ಶಾಂತಿ, ಸಮಾಧಾನ ಬಹಳ ಮುಖ್ಯ. ನೀವೇನೇ ಮಾಡಿ, ಎಷ್ಟೇ ದುಡಿರಿ, ಮನಸ್ಸಿಗೆ ಸಮಾಧಾನ ಇಲ್ಲ, ರಾತ್ರಿ ನಿದ್ದೆ ಹತ್ತಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಚಿಂತೆ ಜಾಸ್ತಿ ಇದೆ ಅನ್ನುವಂಥ ಒಂದು ಅರ್ಥ. ಹಾಗಾಗಿನೇ ಮಾನಸಿಕ ಆಲೋಚನೆಗಳು ಹೆಚ್ಚಾದಾಗ ನೀವು ಅದನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಅನುಭವಗಳ ಮೂಲಕ ನೀವು ಸ್ಥಿರ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ವೃಥಾ ಅಲೆದಾಟ ಇರುತ್ತೆ. ಯಾರನ್ನೋ ನಂಬಿ ಮೋಸ ಹೋಗುವಂಥದ್ದು ಇದೆ. ಆ ನಂಬಿಕೆ ದ್ರೋಹ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಪ್ರಯತ್ನ ನಿಮ್ಮ ಹಿತಶತ್ರುಗಳಿಂದ ಆಗುವಂಥ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದ್ಬಿಡಿ. ಈ 7.5 ಶನಿಯ ಪ್ರಭಾವ ಕಡಿಮೆಯಾದಾಗ ನಿಮ್ಮ ಒಂದು ಪ್ರಗತಿ ಆಶಾದಾಯಕವಾಗಿರುತ್ತೆ. ಹಾಗಾಗಿ ಮುಂದಿನ ಸಂವತ್ಸರ, ಅಲ್ಲಿಂದ 2.5 ವರ್ಷಗಳ ಕಾಲ ಕೂಡ ನಿಮಗೆ ಅಂತಿಮ ಹಂತದ 7.5 ಶನಿ ದೋಷ ಇರುತ್ತೆ. ಅದನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನೀವು ಶನಿ ಶಾಂತಿಯನ್ನು ಮಾಡಿಸುವಂಥದ್ದು, ಹಾಗೆ ಕಪ್ಪು ಇರುವೆಗಳಿಗೆ, ಕಪ್ಪು ಕಾಗೆಗಳಿಗೆ, ಕಪ್ಪು ನಾಯಿಗೆ ಸ್ವಲ್ಪ ಆಹಾರವನ್ನು ಆಗಾಗ್ಗೆ ಕೊಡುವಂಥದ್ದನ್ನು ಮಾತ್ರ ಮುಂದುವರಿಸ್ತಾ ಇರಿ. ಇನ್ನು ನೀವು ಪ್ರತಿ ಶನಿವಾರದ ದಿನ ಆಂಜನೇಯನ ದರ್ಶನ ಮಾಡಿ, ಸಾಧ್ಯ ಆದರೆ 21 ವೀಳ್ಯದೆಲೆಗಳ ಹಾರವನ್ನು ಆಂಜನೇಯನಿಗೆ ಸಮರ್ಪಣೆ ಮಾಡಿ. ಕೆಲವೊಮ್ಮೆ ಉದ್ದಿನ ಒಡೆ ಹಾರವನ್ನು ಸಮರ್ಪಣೆ ಮಾಡುವಂಥದ್ದನ್ನು ಕೂಡ ಮಾಡಿ. ನಿಮಗೆ ಒಳ್ಳೆಯ ಬಲ ಬರುತ್ತೆ. ಶನಿಯಿಂದ ಯಾವುದೇ ರೀತಿಯ ತೊಂದರೆಗಳಾಗದೆ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಮುಂದುವರಿಯುತ್ತೆ. ಇನ್ನು ಮನೆಯಲ್ಲಿ ಒಂದು ಕೇಸರಿ ಬಣ್ಣದ ಮಣ್ಣಿನ ಗಣಪತಿಯ ವಿಗ್ರಹವನ್ನು ತಂದು ನಿತ್ಯ ಪೂಜೆ ಮಾಡಿ. ಅದು ಕೇಸರಿ ಬಣ್ಣದ್ದಾಗಿರಬೇಕು, ಸ್ಯಾಫ್ರಾನ್ ಕಲರ್ದೇ ಆಗಿರಬೇಕು. ಅದನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ವಾಂಛಿತ ಫಲಗಳು ಈಡೇರುತ್ತೆ. ಹಾಗೆ ಮನೆಯಲ್ಲಿ ಯಾವುದೇ ರೀತಿಯ ಹಳೆಯ ಚಪ್ಪಲಿಗಳಾಗಲಿ, ಹರಿದ ಬಟ್ಟೆಗಳಾಗಲಿ, ಅಥವಾ 6 ತಿಂಗಳಿಗಿಂತ ಹೆಚ್ಚು ಕಾಲ ಉಪಯೋಗಿಸದೇ ಇರುವಂತಹ ಕೆಲವೊಂದು ಸಾಮಗ್ರಿಗಳಿರ್ಬೋದು, ಅದರಲ್ಲೂ ಈ ಪ್ಲಾಸ್ಟಿಕ್ ಐಟಮ್ಸ್ ಅನ್ನುವಂಥದ್ದು ಏನಾದರೂ ಇದ್ದರೆ ಅದನ್ನು ಮನೆಯಿಂದ ಹೊರಗೆ ಹಾಕುವಂಥ ಒಂದು ಪ್ರಯತ್ನ ಮಾಡಿ. ಆದಷ್ಟು ಮನೆ ಶುಚಿಯಾಗಿ ಇಟ್ಕೊಳ್ಳುವಂಥದ್ದನ್ನು ಮಾಡಿ. ನಿಮಗೆ ಮನಸ್ಸು ಶುಚಿಯಾಗಿರುತ್ತೆ, ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಪೂರ್ಣ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಒಟ್ಟಾರೆ ಈ ಸಂವತ್ಸರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಿ ಅದಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ. ಭಗವಂತ ನಿಮಗೆ ಈ ಸಂವತ್ಸರದಲ್ಲಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ನಿಮ್ಮನ್ನು ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ.